ಈ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕಿನ ಕೊಡಗಾನೂರು ಗ್ರಾಮದಲ್ಲಿ ಹರಿಹರಿ ಗಂಗೆ ಬಂದಿದ್ದಾಳಂತೆ. ಹರ ಹರ ಗಂಗೆ ಹರ ಹರ ಗಂಗೆ ಕೇಳು ಕೇಳು, ವಿಧಿ ಬರದಂಗೆ ನಡೆದರೆ ಹೆಂಗೆ ಹೇಳು ಹೇಳು. ಹೌದು, ಇದೇ ಅಥಣಿ ತಾಲೂಕಿನಲ್ಲಿ ಕೊಡಗಾನೂರ ಎಂಬಂಥ ಗ್ರಾಮವಿತ್ತು. ಇದೇ ಗ್ರಾಮದಲ್ಲಿನ ಕರ್ಮಕಾಂಡ ಭಾಗ 1 ನಿಮಗೆ ತೋರಿಸಿದ್ವಿ. ಈಗ ಕರ್ಮಕಾಂಡ ಭಾಗ 2 ಹರಿಗಂಗೆ ಯಾರು ಅಂತ ತೋರಿಸುತ್ತೇವೆ. ಇದೇ ತಾಲೂಕಿನಲ್ಲಿ ನಂದಿಗಾವಿ ಗ್ರಾಮ, ಕಟ್ಟಿಗೇರಿ ಗ್ರಾಮ, ಕೊಟಕನೂರ ಗ್ರಾಮಗಳಿಗೆ ಹೋಗುವ ಮೂಲ ರಸ್ತೆ ಇದ್ದು, ಅದೇ ರಸ್ತೆಯ ಹರದಿಯ ಮಧ್ಯಭಾಗದಲ್ಲಿ ರಸ್ತೆಯ ಪಕ್ಕ ಸುಮಾರು ವರ್ಷಗಳ ಹಿಂದೆ ಬಾವಿ ಕೂಡ ಇದೆ. ಇದು ರಸ್ತೆ ಪಕ್ಕ ಇದ್ದ ಕಾರಣಕ್ಕಾಗಿ ರಸ್ತೆ ಮೇಲೆ ಓಡಾಡುವ ವಾಹನ ಸವಾರರು ಮತ್ತು ಶಾಲೆ ಮಕ್ಕಳು, ಗ್ರಾಮಸ್ಥರು ದಿನನಿತ್ಯ ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಈ ರಸ್ತೆ ಮೇಲೆ ಓಡಾಡ್ತಾರೆ. ಈ ಸಮಯದಲ್ಲಿ ಬೈ ಚಾನ್ಸ್ ಎಲ್ಲಾದರೂ ಸ್ವಲ್ಪ ಮಟ್ಟಿಗೆ ರಸ್ತೆ ಪಕ್ಕ ಬಂದ್ರೆ ಸಾವು ಖಚಿತ. ಸತ್ತವರ ಮನೆ ಸರ್ವನಾಶ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ದೂರು ನೀಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಹಾಗಾಗಿ ಇಲ್ಲಿ ಸಾಕಷ್ಟು ಅಪಘಾತಗಳಾಗಿ ಸಾವು ನೋವು ಸಂಭವಿಸಿರಬಹುದು. ಹರ ಹರ ಗಂಗೆ ಹರ ಹರ ಗಂಗೆ ಕೇಳು ಕೇಳು, ವಿಧಿ ಬರದಂಗೆ ನಡೆದರೆ ಹೆಂಗೆ ಹೇಳು ಹೇಳು. ಹೂವು ಹಾವಾಗೋಯ್ತೋ ಹಾಲು ನಂಜಾಯ್ತೋ, ಹೂವು ಹಾವಾಗೋಯ್ತೋ ಹಾಲು ನಂಜಾಯ್ತೋ. ಹರ ಹರ ಗಂಗೆ ಹರ ಹರ ಗಂಗೆ. ಈ ಬಗ್ಗೆ ಸಂಬಂಧಪಟ್ಟ ನಾಲಾಯಕ್ ಅಧಿಕಾರಿಗಳಿಗೆ ಅಲ್ಲಿ ಓಡಾಡುವ ವಾಹನ ಸವಾರರು ಲಭೋ ಲಭೋ ಎಂದು ಬಾಯಿ ಬಡ್ಕೊಂಡ್ರೂ ಕೂಡ ಕಂಡು ಕಾಣದಂತೆ ಕೂತಿದ್ದಾರೆ. ಇವರೆಂಥ ಹರಾಮಿ ಅಧಿಕಾರಿಗಳಿರ್ಬೋದು. ಓ ದೇವರೇ, ಇದೆಂಥ ಗೋಳು. ಮೊದಲೇ ದಿನನಿತ್ಯ ಟಿವಿಯಲ್ಲಿ ಹಾಗೂ ಯೂಟ್ಯೂಬ್ ಚಾನೆಲ್ಗಳಲ್ಲಿ ದೇಶದ ಭವಿಷ್ಯ ಹೇಳುವವರು 2025ರಿಂದ 2026ನೇ ವರ್ಷದಲ್ಲಿ ಹಲವಾರು ಸಾವು ನೋವುಗಳು ಸಂಭವಿಸ್ತವೆ ಅಂತ ಹೇಳೋದನ್ನ ನಾವು ದಿನನಿತ್ಯ ನೋಡಿದ್ದೇವೆ. ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಬಬಲಾದಿ ಎಂಬಂಥ ಮುಖ್ಯ ಶಾಖಾ ಮಠವಿದ್ದು, ಅಲ್ಲಿಯೂ ಕೂಡ ಕಾಲ ಧ್ಯಾನಗಳನ್ನ ಹೇಳ್ತಾರೆ. ಮೊದಲೇ ಈಗಿನ ಕೆಲ ಕುಟುಂಬಗಳಲ್ಲಿ ಒಬ್ಬೊಬ್ಬನೇ ಮಗ ಇದ್ದು ಆತನ ಮೇಲೆ ಅವರ ಪೋಷಕರು ನೂರಾರು ಕನಸುಗಳನ್ನು ಕಟ್ಕೊಂಡಿದ್ದಾರೆ. ಒಂದು ವೇಳೆ ಸ್ವಾಮೀಜಿಗಳು ಹೇಳುವಂಥ ಭವಿಷ್ಯ ನಿಜವಾದ್ರೆ, ವಿಧಿಯಾಟದಲ್ಲಿ ಸಿಲುಕಿ ಪ್ರಾಣ ಹೋದ್ರೆ ಯಾರು ಹೊಣೆಗಾರರು? ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾಕೆ ಇನ್ನೂ ಬುದ್ಧಿ ಬಂದಿಲ್ಲ? ಯಾರ ಮನೆ ಮಸೂತಿ ಮಾಡಲು ಈ ಅಧಿಕಾರಿಗಳು ಆ ಜಾಗದಲ್ಲಿ ಕೂತಿದ್ದಾರೆ? ಇದು ಹೀಗೆ ನಡೆದ್ರೆ ಒಂದು ದಿನ ಪೊರಕೆ ಏಟು ಬಿಡೋದು ಖಚಿತ, ಹಾಗೂ ಸತ್ತ ಕುಟುಂಬಸ್ಥರ ಶಾಪ ತಟ್ಟೋದು ಅಷ್ಟೇ ಖಚಿತ. ಹೀಗಾಗಿ ಆದಷ್ಟು ಬೇಗ ನಮ್ಮನ್ನ ಕಾಪಾಡಿಕೊಳ್ಳಿ ಎಂಬುದು ಸಾರ್ವಜನಿಕರ ಕೂಗಾಗಿದೆ. ಅಷ್ಟೇ ಅಲ್ಲದೆ ಅಧಿಕಾರಿಗಳಿಗೆ ಹೇಳಿ ಹೇಳಿ ಬೇಸತ್ತಿರುವಂತಹ ಗ್ರಾಮಸ್ಥರು ಈಗ ಸ್ಥಳೀಯ ಶಾಸಕರಾದರೂ ಇತ್ತ ಗಮನ ಹರಿಸಿ ಆದಷ್ಟು ಬೇಗ ಈ ಸಮಸ್ಯೆಗೆ ಮುಕ್ತಿ ಕೊಡಿ, ನಮ್ಮ ಪ್ರಾಣ ಉಳಿಸಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ನಾವು ಅಥಣಿ ತಾಲೂಕಿನ ಕಡಗಾಣೂರು ಗ್ರಾಮಕ್ಕೆ ಬಂದಿರ್ತೇವೆ. ಈ ಕಡಗಾಣೂರು ಗ್ರಾಮದ ಹೃದಯ ಭಾಗದಲ್ಲಿ ರಸ್ತೆ ಇರುತ್ತದೆ, ಡಾಂಬರ್ ರಸ್ತೆ ಇರುತ್ತದೆ. ಅದೇ ಡಾಂಬರ್ ರಸ್ತೆ ಇರುವ ಈಚೆ ಕಡೆ ರಸ್ತೆಯ ಪಕ್ಕನೇ ಒಂದು ಬಾವಿ ಇರುತ್ತದೆ. ಈ ಬಾವಿ ಯಾವ ರೀತಿ ಇರುತ್ತದೆಪ್ಪ ಅಂತಂದರೆ, ಈ ರಸ್ತೆ ಪಕ್ಕ ಇದ್ದದಿಂದ ಮತ್ತು ಈ ರಸ್ತೆ ಏನಾಗುತ್ತದೆಪ್ಪ ಅಂತಂದರೆ, ಇದು ಒಂದು ನಂದಗಾಂವ್ ಗ್ರಾಮಕ್ಕೆ ಮತ್ತು ಸಾಕಷ್ಟು ನಮ್ಮ ಅಥಣಿ ತಾಲೂಕಿಗೆ ಹೋಗ್ಲಿಕ್ಕೆ ಸಾಕಷ್ಟು ಹಲವಾರು ವರ್ಷಗಳ ಹಿಂದೆ ಇದು ಒಂದು ಏನೋ ಬಾವಿಯನ್ನು ಮಾಡಿಕೊಂಡಿರ್ತಾರೆ. ಈಗಾಗಲೇ ಸಾಕಷ್ಟು ಪತ್ರಿಕೆಯಲ್ಲಿ ಬಂದಿರ್ತವೆ, ಮಾಧ್ಯಮದಲ್ಲಿ ಕೂಡ ಬಂದಿರ್ತವೆ ಅಂತೆ. ಸ್ಥಳೀಯ ಜನರು ನಮ್ಮ ಮುಂದೆ ಈ ಬಾವಿ ಬದಲು ಆತಂಕ ಸೃಷ್ಟಿಯಾದಾಗ ನಮ್ಮ ಮುಂದೆ ದೂರ ಕರೆಯಿಂದ ಹೇಳ್ಕೊಂಡಿದ್ರು ಕೂಡ ನಾವು ಸುದ್ದಿ ಕೂಡ ಪ್ರತಿಷ್ಠೆ ಮಾಡಿದ್ದೀವಿ. ಇನ್ನು 2ನೇ ಕ್ರಮಕಾಂಡ 2ರಲ್ಲಿ ನಾವೇ ಖುದ್ದಾಗಿ ಪರಿಶೀಲನೆ ಮಾಡಲು ಬಂದಿರ್ತೇವೆ. ಇಲ್ಲಿ ನೋಡಿದರೆ ಏನೋ ಒಂದು ಆತಂಕ ಸೃಷ್ಟಿ ಆಗುತ್ತದೆ. ಮೊದಲೇ ಇವತ್ತಿನ ದಿನಮಾನ ಕಬ್ಬಿನ ಸೀಸನ್ಗಳು, ಟ್ರ್ಯಾಕ್ಟರ್ಗಳು ತುಂಬ ಚಾಲಕರು ಚಲೋ ಚಲೋ ಹಾಡುಗಳನ್ನು ಹಚ್ಕೊಂಡು, ಜಾನಪದ ಹಾಡುಗಳನ್ನು ಹಚ್ಕೊಂಡು ಹೋಗ್ತಿರ್ತಾರೆ. ಹಾಗೆ ಶಾಲೆ ಮಕ್ಕಳು ಹೋಗ್ತಿರ್ತಾರೆ. ಹಾಗೆ ಸಾಕಷ್ಟು ದಿನನಿತ್ಯ ಇದೇ ಒಂದು ಮೂಲ ರಸ್ತೆ ಇದ್ದ ಕಾರಣಕ್ಕಾಗಿ ಸಾಕಷ್ಟು ಜನ ಇಲ್ಲಿ ಹೋಗೋದು ಸಹಜವಾದ ವಿಷಯ. ಆದರೆ ಇದರ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನವರೆಗೆ ಕೂಡ ಇದ್ರ ಕಡೆ ತಿರುಗಿ ಕೂಡ ನೋಡಿಲ್ಲಂತೆ. ಸ್ಥಳೀಯ ಜನರು ಸಾಕಷ್ಟು ಆರೋಪಗಳು ಮಾಡಿದರೂ ಕೂಡ ನೋಡಿಲ್ಲಂತೆ. ನಾವು ಈ ಕಾರಣಕ್ಕಾಗಿ ಕಟಗೇರಿ ಗ್ರಾಮ ಪಂಚಾಯತಿ ಪಿ ಡಿ ಅವ್ರ ಹತ್ರ ಎನ್ಕ್ವೈರಿ ಮಾಡ್ಲಿಕ್ಕೆ ಹೋದ ಸಮಯದಲ್ಲಿ ಅವರು ಹೇಳ್ತಾರೆ, ಇದೊಂದು ಮಾಲ್ಕಿ ಜಮೀನಿನಲ್ಲಿ ಅಂಡರ್ ಬರುತ್ತದೆ, ಮಾಲ್ಕಿ ಜಮೀನಲ್ಲಿ ಅಂಡರ್ ಬರುತ್ತದೆ, ಅದಕ್ಕಾಗಿ ನಾವು ಸರ್ವೆ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದರೆ ಸರ್ವೆ ಮಾಡ್ಲಿಕ್ಕೆ ಕೊಟ್ಟದ ನೋಡಿದರೆ ಸುಮಾರು ದಿನಗಳು ಕೂಡ ಅದರಲ್ಲಿ ಡೇಟ್ ಅಂಡ್ ಮೆನ್ಷನ್ ಇರ್ತದೆ.
ಆದರೆ ಈ ಸರ್ವೆ ಆಗೋದು ಯಾವಾಗ, ಇಲ್ಲಿ ಆತಂಕ ದೂರ ಆಗೋದು ಯಾವಾಗ, ಇಲ್ಲಿ ಜನರು ಸಾವನ್ನು ಕೈಯಲ್ಲಿ ಇಟ್ಟುಕೊಂಡು ಪ್ರಯಾಣ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಚುನಾವಣೆಯಲ್ಲಿ ಆಯ್ಕೆಯಾದಂಥ ಸದಸ್ಯರು ಗೊತ್ತಿದ್ದ ನೋಡಿದರೆ ಒಂದು ಹಾಗೆ ಅವರು ಮೌನಕ್ಕೆ ಜಾರಿಕೊಂಡದ್ದು ನೋಡಿದರೆ ಏನೋ ಒಂದು ಗೊಂದಲಗಳನ್ನು ಕಂಡು ಬರುತ್ತಿದ್ದಾವೆ. ಇನ್ನು ಮುಂದಾದರೆ ಕಾದು ನೋಡೋಣ, ಇದ್ರ ಮೇಲೆ ಕಾನೂನು ಕ್ರಮ ಪಡಿತಾರಾ ಇಲ್ವೋ ಅನ್ನೋದು ಕಾದು ನೋಡಬೇಕಾಗಿದೆ. ಈ ದೂರನ್ನು ಸದಾಕಾಲ ಈ ರಸ್ತೆ ಆಗುವವರೆಗೆ ಮತ್ತು ಕೊಳವೆ ಬಾವಿ ಮುಚ್ಚಿರುವವರೆಗೆ ಸದಾಕಾಲ ನಮ್ಮದು ದೂರನ್ನು ನೀಡ್ತೇ ಇರ್ತೀವಿ. ನೋಡೋಣ ಮುಂದೆ ಏನಾಗ್ತದೆ ಅಂತ. ನಿಮ್ಮ ಸಂತೂರು ಇದೆ ರೀ? ಹಾಂ ಹಾಂ ಹಾಂ. ಇಲ್ಲಿ ರೋಡ್ ಪಕ್ಕ ಇದು ಬಾವಿ ಐತಿ ಏನು ಬೋರ್ ಐತ್ರಿ? ಇದು ಐತಪ್ಪ ಬಾವಿ ಐತ್ರಿ. ಇದು 2 ದಿವಸದಿಂದ ಹಿಂಗಾಗೈತ್ರಿ. ಈಗ ಆಗಿ ಭಾಳ ದಿನ ಆತ್ಲ ಇದು. ಇದು ಇಲ್ಲಿ ಸಾಕಷ್ಟು ದಿನ ಸಾಲಿ ಹುಡುಗರ ಗಾಡಿಗಳು ಹಾದಾಡ್ತಾವ್ರಿ ಇಲ್ಲಿ. ಅದಾಡ್ತಾರಲ್ಲ ಹಾದಾಡ್ತಾರ್ರಿ. ಮತ್ತೆ ಇಲ್ಲಿ ಅಂಜಿಕದ ಬರಂಗಿಲ್ಲೇನ್ರಿ ಅಜ್ಜಿರಿ? ಬರ್ತಾವಲ್ಲ. ಇನ್ನ ತಗ ಅಂದ್ರೆ ಏನು ಇಲ್ಲಿ ಆಫೀಸರ್ ಬಂದು ಅದು ಮುಚ್ಚಬೇಕು ಮಾಡ್ಬೇಕು ಅಂತ ಯಾರು ಮಾಡಿಲ್ರಿ? ಏನ್ ಮಾಡಿಲ್ಲ, ಯಾರಿಗೆ ಹೇಳುದು ಅವ್ರಿಗೆ ಯಾರು ಹೇಳುದು. ಹಾ ಹಾ ಹಾ. ನಿಮ್ಗೆ ನೋಡಂತಿದ್ದು ಏನ್ ಅನ್ಸಲ ಐತೆ ಅಜ್ಜಿ? ಅಂಜಿಕೆ ಬರ್ತೈತ್ಲ. ಅಂಜಿಕೆ ಬರ್ತೈತಿ. ಬಾವಿನಾರಲ್ಲ ಮತ್ತೆ ಬಾವಿ ರೀ. ರಸ್ತೆ ಪಕ್ಕ ಐತಲ್ಲ ಹಿಂಗೆಲ್ಲ ಇಟ್ಟಾರಲ್ಲ, ಅದು ನೋಡ್ರಿ ನಿಮಗೆ ಕರೆಕ್ಟ್ ಐತೋ ಏನಿದು ತಪ್ಪೈತೋ ಇಲ್ಲಿದ್ದ ಏನು ಸ್ಥಳ ಚೇಂಜ್ ಮಾಡಬೇಕು? ತಪ್ಪೈತ್ರಿ. ಇಲ್ಲಿ ಸಾಕಷ್ಟು ದಿನ 8 ಗಾಡಿಗಳು ಹಾದಾಡ್ತಾವೆ ಸರ್. ಅಂದ್ರೆ 100 ಗಾಡಿ ಹಾದಾಡ್ತಾವೆ. ಶಾಲಿ ಮಕ್ಕಳು ಹಾದಾಡ್ತಾರೆ ರೀ. ಇದರಿಂದ ನಿಮ್ಗೆ ಅಂಜಿಕೆ ಬರಂಗಿಲ್ಲ ರೀ? ಆತಂಕ ಅದು ಐತ್ರಿ ಸರ್. ಆತಂಕ ಬರ್ತೈತಿ ಖರೆ ಬಂದರೂ ಸಹಿತ ಮತ್ತೆ ಈಗ ನಮ್ಮನೆ ಅನಿವಾರ್ಯ ಐತ್ರಿ. ಎಷ್ಟು ವರ್ಷದಿಂದ ಐತ್ರಿ ಸರ್ ಇದಿಲ್ಲ? ಭಾಳ ದಿನದ ಐತ್ರಿ ಸರ್.